watching it end again and again. I feel it in waves you follow me, drifting to places I should leave. So close to the edge of something so perfect. We were too scared to take the leap. I'm missing the way we used to be. Let me go. Left me in this mess I'm falling. Never know. Can't find a reason why. Couldn't get any closer. Can't find a reason why. Couldn't get any closer. Can't find a reason why. Couldn't get any closer. We couldn't get any closer. Tried to forget all that we had. I'm rolling like water in the sea. The memories crashing into me. So close to the edge of something so worthy. You had the world right at your feet. It almost is all we'll ever be. We can't let me go. Left me in this mess. ರೆಡ್ ಬಟನ್ ಆನ್ ಆಫ್ ಎರಡು ಇದ್ರಂತೆ. ನೀವು ಈಗ ಇಂಟರ್ನೆಟ್ ಅದು ಕನೆಕ್ಟ್ ಮಾಡೋದಿತ್ತು ಅಂದ್ರೆ ಸೆಟ್ಟಿಂಗ್ ಬಟನ್ ರೀ. ಮೊಬೈಲ್ದಾಗ ಡಾಟಾ ಹಾಟ್ಸ್ಪಾಟ್ ಎರಡು ಆನ್ ಇರಬೇಕು ರೀ. ಆನ್ ಇತ್ತು ಅಂದ್ರೆ ಸೆಟ್ಟಿಂಗ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರಿ ಅಂತಂದ್ರೆ ಈ ಟೈಪ್ ನಿಮಗೆ ಲಿಸ್ಟ್ ಬರ್ತದೆ. ಇಲ್ಲಿ ನೆಟ್ವರ್ಕ್ ಅಂತದ ರೀ. ನೆಟ್ವರ್ಕ್ನ ಹೋಗಿ ಓಕೆ ಮಾಡಬೇಕು ರೀ. ಏನೋ ಫೋನಿಂದ ಇದು ಮಾಡೋದು ಡಾಟಾ ಹಾಟ್ಸ್ಪಾಟ್ ಎರಡು ಡಾಟಾ ರೀ ಹಾಸ್ಪಾಟ್ ರೀ ಹಾಟ್ಸ್ಪಾಟ್ ಆನ್ ಆಯ್ತಲ್ಲ ರೀ. ಈಗ ಸೆಟ್ಟಿಂಗ್ ಬಟನ್ದಾಗ ಹೋಗಿ ನೀವು ನೆಟ್ವರ್ಕ್ದಾಗ ಹೋಗಿರಿ. ಹೋಗಿ ಇಲ್ಲಿ ವೈಫೈ ಕನೆಕ್ಷನ್ ಅಂತ ಬರ್ತದೆ. ವೈಫೈ ಕನೆಕ್ಷನ್ ಮೇಲೆ ಓಕೆ ಮಾಡಬೇಕು. ಮಾಡಿದೆ ಓಕೆ ಮಾಡಿದ್ರಿ ಅಂತಂದ್ರೆ ನಿಮ್ದು ಏನದ ಹಾಟ್ಸ್ಪಾಟ್ ನೇಮ್ ಏನದ ಇಲ್ಲಿ ಬಂದ್ಬಿಡ್ತಾರೆ. ಇದ್ರ ಮೇಲೆ ಪ್ರೆಸ್ ಮಾಡಿದ್ರಿ ಅಂತಂದ್ರೆ ಪಾಸ್ವರ್ಡ್ ಇದ್ರೆ ಕೇಳ್ತಾರೆ. ಇದಿಲ್ಲ ಅಂದ್ರೆ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಯ್ತು ಅಂದ್ರೆ ಈ ತರ ಏನಲ್ಲ ಅಪೋಸಿಟ್ ರೈಟ್ ಮಾರ್ಕ್ ರೈಟ್ ಮಾರ್ಕ್ ಇದ್ದಲ್ಲ ಕನೆಕ್ಟ್ ಆಗ್ಯದ. ಕನೆಕ್ಟ್ ಆಗ್ಯದ ಅಂತಂದ್ರೆ ಇಲ್ಲಿ ಬ್ಯಾಕ್ ಬಟನ್ ಅಂದ್ರೆ ಬ್ಯಾಕ್ ಅಂತ ಹೋದ್ರಿ ಅಂದ್ರೆ ಮತ್ತೇನಲ್ಲ ಹೋಮ್ ಪೇಜಿಗೆ ಬಂದ್ಬಿಡುತ್ತೆ. ಹೋಮ್ ಪೇಜಿಗೆ ಮತ್ತೆ ಬರ್ತದೆ. ನಿಮಗೆ ಯೂಟ್ಯೂಬ್ ನೋಡೋದಿತ್ತು ಅಂತಂದ್ರೆ ಹೋಮ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಏನದ ಟೋಟಲಿ ಇಂಟರ್ನೆಟ್ ಸಂಬಂಧಪಟ್ಟ ಅಪ್ಲಿಕೇಶನ್ಗಳೆಲ್ಲ ಹೋಮ್ ಬಟನ್ದಾಗೆ ಬರ್ತದೆ. ಇಲ್ಲಿ ಆ್ಯಪ್ಸ್ ಅಂತದಲ್ರಿ ಹೋಗಿ ಓಕೆ ಮಾಡಬೇಕು. ಫಸ್ಟಿಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗ್ತದೆ. ನಂತರ ಅಪ್ಡೇಟ್ ಮಾಡ್ಕೋಬೇಕು. ಆ್ಯಪ್ಗಳೆಲ್ಲ ಕೊಟ್ಟಿರ್ತಾರೆ ಆಲ್ರೆಡಿ. ನೀವು ಯಾವಾಗ ಬೇಕಾದಷ್ಟೇ ಯೂಸ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೋಬೇಕು. ಈ ಟೈಪ್ ಬರ್ತದೆ. ನಿಮ್ಗೆ ಯಾವಾಗ ಬೇಕಾದ್ರೆ ತಗೊಂಡು ಯೂಟ್ಯೂಬ್ ನೀವು ಜಸ್ಟ್ ಅಷ್ಟೇ ಇದು ಮಾಡ್ಕೊಂಡು I'm rolling like water in the sea. The memories crashing into me. ಯೂಟ್ಯೂಬ್ ಡೌನ್ಲೋಡ್ ಆಗಲ್ಲ. To the edge of something so worthy. ಓಪನ್ ಆಗ್ತದೆ. ಸರ್ಚಿಂಗ್ ಫೋನ್ದಾಗ ಹೋದ್ರಿ ಅಂತಂದ್ರೆ ನೀವು ನಾರ್ಮಲಿ ಫೋನ್ದಾಗ ಏನು ಟೈಪ್ ಇರ್ತಲ್ಲ ಫೋನ್ಗಳಿಂದ ಇರ್ತದೆ. ನೀವು ಸರ್ಚಿಂಗ್ ಬೇಕಾಗಿತ್ತಂದ್ರೆ ಮೇಲ್ಗಡೆ ಅಲ್ಲ ಎಲ್ಲ ಓಕೆ ಮಾಡಿದ್ರಿ ಅಂತಂದ್ರೆ ಸರ್ಚಿಂಗ್ ಟೈಪಿಂಗ್ ಮಾಡಿ ಬಂದ್ಬಿಟ್ಟು ನಿಮಗೆ ಯಾವಾಗ ಬೇಕಾದ್ರೂ ಸರ್ಚಿಂಗ್ ಮಾಡೋದು ಕನ್ನಡ ಹಾಕ್ಬಿಡ್ರಿ. ಯಾವಾಗ ಓಕೆ ಮಾಡಿದ್ರೆ ಅಂದ್ರೆ ನಿಮ್ಗೆ ಕ್ಲಿಕ್ ಆಗುತ್ತೆ. ಕನ್ನಡ ಹಾಕಿದ್ರೆ ಕನ್ನಡ ಸಾಂಗ್ ಬಂದ್ಬಿಡುತ್ತೆ. ಇದ್ರ ಮೇಲೆ ಪ್ರೆಸ್ ಮಾಡಿದ್ರಿ ಅಂತಂದ್ರೆ ಟೋಟಲ್ ನೀವು ಕನ್ನಡ ಇದು ಸಾಂಗ್ ಏನೋ ಅಷ್ಟು ಓಪನ್ ಆಗ್ಬಿಡುತ್ತೆ. ಇದ್ರ ಮೇಲೆ ಓಕೆ ಮಾಡಿದ್ರಿ ಅಂದ್ರೆ ಡೈರೆಕ್ಟ್ ಪ್ಲೇ ಆಗ್ತದೆ. एक रिवॉर्ड अपनों की जिम्मेदारी जल्दी पूरा कर दी. ಮತ್ತೆ ನಿಮಗೆ ಎಕ್ಸಿಟ್ ಹೋಗಬೇಕಾಗಿಲ್ಲ. ಬ್ಯಾಕ್ ಬಟನ್ ಇದೆ. ಬ್ಯಾಕ್ ಮೇಲೆ ಪ್ರೆಸ್ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಏನಂದ್ರೆ ಎಕ್ಸಿಟ್ ಆಗಬೇಕು. ಇಲ್ಲಿ ಎಕ್ಸಿಟ್ ಅಂತ ಬರ್ತದೆ. ಎಕ್ಸಿಟ್ ಮೇಲೆ ಹೋಗಿ ಓಕೆ ಮಾಡಬೇಕು. ಓಕೆ ಮಾಡಿದ್ರಿ ಅಂತಂದ್ರೆ ಮತ್ತೆ ಹೋಮ್ ಪೇಜಿಗೆ ಡೈರೆಕ್ಟ್ ಹೋಮ್ ಪೇಜಿಗೆ ಬರ್ತದೆ. ಈ
ವಾಯ್ಸ್ ಹೆಂಗದ ಅಂತಂದ್ರೆ ಇದ್ರ ಮೇಲೆ ಪ್ರೆಸ್ ಮಾಡಿರುತ್ತೆ. ಪ್ರೆಸ್ ಮಾಡಿ ಹಿಡಿದು ಇಲ್ಲಿ ಮೈಕ್ ಕೊಟ್ಟಿರ್ತಾನೆ ರೀ ಮೈಟ್ರಿ, ಇಲ್ಲಿ ಮೈಕ್ ಇರ್ತದೆ ರೀ. ಇದ್ರ ಮೇಲೆ ನೀವು ಕಂಟಿನ್ಯೂ ಪ್ರೆಸ್ ಮಾಡಿ ಹಿಡಿದ್ರೆ ನೀವು ಅಲೌನ್ಸ್ ಮಾಡೋದು. ಯಾವ ಟೈಪ್ ತೋರಿಸ್ತೀನಿ ನೋಡ್ರಿ, ಯೂಟ್ಯೂಬ್ ಕ್ಲಿಯರ್ ಕ್ಲಿಯರ್ ಅಂತಂದ್ರೆ ಡೈರೆಕ್ಟ್ ಓಪನ್ ಆಗಿರುತ್ತೆ. ಈಗ ಹೋಮ್ದಾಗ ಹೋಗಿ ಜರುತ್ತೆ ನಟ್ ಸ್ಪೀಡ್ ಬಿ ಇರಬೇಕು, ನಟ್ಟಿನ ಸ್ಪೀಡ್ ಬಿ ಇರಬೇಕು. ನಿಮ್ಮ ಸ್ಲೋ ಇತ್ತು ನಟ್ ಅಂತಂದ್ರೆ ಓಪನ್ ಆಗಲ್ಲ. ಸ್ಪೀಡ್ ಬಿ ಇರಬೇಕು, ಸ್ಪೀಡ್ ಇತ್ತಂದ್ರೆ ಕರೆಕ್ಟ್ ಅದೆಲ್ಲ ನಿಮಗೆ ಇನ್ಪುಟ್ ಬಟನ್ ಸರ್. ಇದು ಎದಕ್ಕೆ ಯೂಸ್ ಆಗ್ತಂದ್ರೆ ಈ ಬ್ಯಾಕ್ ಸೈಡ್ ನೀವು ಸೆಟ್ ಬಾಕ್ಸ್ ಆಮೇಲೆ USB ಇಂಟ ಕನೆಕ್ಷನ್ ಮಾಡಿರ್ತಾರಲ್ಲ ಅದೇನದ ನಿಮಗೆ ಟೋಟಲಿ ಇನ್ಪುಟ್ ಬಟನ್ದಾಗೆ ಬರ್ತದೆ. ಈ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ಅಂತಂದ್ರೆ ಇಲ್ಲಿ ಏನದ ಹೋಮ್ ಬ್ಯಾಕ್ ಬೋರ್ಡ್ ಅಂತ ಹೋಮ್ ಬ್ಯಾಕ್ ಬೋರ್ಡ್ ಮೇಲೆ ಏನು ಮಾಡಿದ್ರೆ ಓಕೆ ಮಾಡಬೇಕು. ಓಕೆ ಮಾಡಿದ್ರೆ ನೀವು ಟೋಟಲಿ ಇನ್ಪುಟ್ ಲಿಸ್ಟ್ ಬಂದ್ಬಿಡ್ತದೆ. ಇದು ಏರ್ಪ್ಲೇ ಅಂತಂದ್ರೆ ಆಪಲ್ ಟಿವಿ ಅಂದ್ರೆ ಆಪಲ್ ಫೋನ್ ಸ್ಕ್ರೀನ್ ಶೇರ್ ಮಾಡೋದು ರೀ. ಸೌಂಡ್ ಶೇರ್ ಅಂತಂದ್ರೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬಹುದು ನೀವು. ಆಮೇಲೆ ಇಲ್ಲಿ ಲೈವ್ ಟಿವಿ ಅಂದ್ರೆ ಆಂಟಿನಾ ಬರ್ತದೆ. ಆಂಟಿನಾ ಯೂಸ್ ಇಲ್ಲ ರೈಟ್ ರೀ. AV ಅಂತಂದ್ರೆ ನಾರ್ಮಲ್ ಸೆಟಪ್ ಬಾಕ್ಸ್ ರೀ. HDMI 1 HDMI 2 ಅಂದ್ರೆ ಟೋಟಲ್ 2 ಪಿನ್ ಕೊಟ್ಟಲ್ಲ HDMI. ನೀವು ಯಾರೊಳಗೆ ಕನೆಕ್ಷನ್ ಮಾಡ್ಕೋಬಹುದು. ಕ್ಯಾಮ್ರಾ ಇದ್ರೆ ಕ್ಯಾಮ್ರಾನ ಕನೆಕ್ಷನ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಾರ್ಮಲ್ ಸೆಟಪ್ ಬಾಕ್ಸ್ ಅಷ್ಟೇ ಕನೆಕ್ಷನ್ ಮಾಡ್ಕೋತೀನಿ ಅಂದ್ರೆ ಸೆಟಪ್ ಬಾಕ್ಸ್ ಅಷ್ಟೇ ಕನೆಕ್ಷನ್ ಮಾಡ್ಕೋಬಹುದು ರೈಟ್ ರೀ. ಇದು ಆಮೇಲೆ ಬ್ಯಾಕ್ ಬಟನ್ ರೀ. ಮತ್ತೆ ಬ್ಯಾಕ್ ಹೋದ್ರಿ ಅಂತಂದ್ರೆ ಏನದ ಎಕ್ಸಿಟ್ ಆಗ್ಬಿಡ್ತದೆ. ಎಕ್ಸಿಟ್ ಅಂತ ಕೇಳ್ತದೆ. ಎಕ್ಸಿಟ್ ಅಂತ ಹೊಡಿದ್ರಿ ಅಂತಂದ್ರೆ ಮತ್ತೇನದ ಹೋಮ್ ಪೇಜಿಗೆ ಬಂದ್ಬಿಡ್ತವೆ ಡೈರೆಕ್ಟ್ ರೈಟ್ ರೀ. ಇನ್ನೊಂದು ಸ್ಕ್ರೀನ್ ಶೇರ್ ಆಪ್ಷನ್ ಅದ ಸರ್. ನಿಮ್ಮ ಫೋನ್ ಯಾವ್ದು ಸರ್? ಅದು ಎಮ್ ಐದನ್ರಿ. ಇಲ್ಲಿ ಮೇಲೆ ಕೊಟ್ಟಿರ್ತೀನಿ ರೀ ಸೆಟ್ಟಿಂಗ್ ಕಾಸ್ಟ್ ಅಂತ ಕಾಸ್ಟ್ನ ಹೋಗಿ ಓಕೆ ಮಾಡಿರಿ. ಹಾಟ್ಸ್ಪಾಟ್ ಆನ್ ಹಾಟ್ಸ್ಪಾಟ್ ಆನ್ ಇರ್ಬೋದು ರೈಟ್. ಇಲ್ಲಿ ಟ್ರೋ ಆನ್ ವೈಫೈ ಆನ್ ಅಂತ ಕೇಳ್ತದೆ. ವೈಫೈ ಆನ್ ಮಾಡಿದ್ರಿಂದ ಟಿವಿ ಮಾಡೆಲ್ ನಂಬರ್ ಕೊಡ್ತದೆ ರೀ. ಬಾತ್ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿಂದ ಅಕ್ಸೆಪ್ಟ್ ಅಂತ ಕೇಳ್ಬಿಡ್ತದೆ ರೀ. ಇಲ್ಲಿ ಏನದ ಓಕೆ ಮಾಡಿಬಿಡ್ಬೇಕು. ಓಕೆ ಮಾಡಿದ್ರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಏನದ ಡೈರೆಕ್ಟ್ ಅಲ್ಲೇ ಓಪನ್ ಆಗಿ ನೀವು ಫಂಕ್ಷನ್ಗೆ ಅದು ಹೋಗಿ ಬಂದಿರ್ತೀರಿ ಮನೆಗೆ ತೋರಿಸ್ಬೋದು ಅಂದ್ರೆ ಇದು ಸ್ಕ್ರೀನ್ ಶಾಟ್ ತೋರಿಸ್ಬೋದು. ಅಂದ್ರೆ ದೊಡ್ಡ ಸ್ಕ್ರೀನಾಗ ನೋಡ್ಬೋದು. ಇಲ್ಲಿ ಓಪನ್ ಆಯ್ತು ನೀವು ಎದ್ರೊಳಗಿಂದ ಓಪನ್ ಮಾಡ್ಕೊಂಡು ಜೂಮ್ ಮಾಡೋದು ಸರ್. ನಿಮ್ಮ ಫೋನ್ ಎಷ್ಟು ಸ್ಕ್ರೀನ್ ಇರ್ತಲ್ಲ ಅಷ್ಟೇ ಬರ್ತದೆ ಸರ್. ನಿಮ್ಮಲ್ಲಿ ಫುಲ್ ಸ್ಕ್ರೀನ್ ಆಯ್ತು ಅಂದ್ರೆ ಇಲ್ಲಿ ಫುಲ್ ಸ್ಕ್ರೀನ್ ಆಗ್ತದೆ. ನಿಮ್ಮಲ್ಲಿ ಹಾಫ್ ಸ್ಕ್ರೀನ್ ಇತ್ತು ಅಂದ್ರೆ ಇಲ್ಲಿ ಹಾಫ್ ಸ್ಕ್ರೀನೇ ಆಗ್ತದೆ. ಆಮೇಲೆ ಇದು ಇನ್ನೊಂದು ರಿಮೋಟ್ ರೈಟ್ ರೀ. ಇದಕ್ಕೆ ನೀರು ವಿತ್ ಡ್ಯಾಮೇಜ್ ಆಗ್ಬಿಡೋದು. ಎರಡು ನೀರು ಹತ್ತಿತ್ತು ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ವಾರಂಟಿದಾಗ ಬರೋದು ನಿಮ್ಗೆ. ನಾರ್ಮಲಿ ಏನಾರ ಫ್ಯೂಚರ್ ಏನಾರ ಪ್ರಾಬ್ಲಮ್ ಇತ್ತು ಅಂತಂದ್ರೆ ನಿಮಗೆ ವಾರಂಟಿದಾಗ ಬರ್ತದೆ ರೈಟ್ ರೀ. ಇದು 2,500-3,000 ತನಕ ಇದೆ. ಮತ್ತೊಂದು ಸರಿ ನಾವು ಇದು ಮಾಡಿದೆವು ಸ್ವಲ್ಪ ಸ್ಕ್ರೀನ್ ಶೇರ್ ಅದಲ್ರಿ, ಸ್ಕ್ರೀನ್ ಶೇರ್ ಆಫ್ ಮಾಡ್ದೇವೆ ರೀ. ನಮಗೆ ಮತ್ತೇನದಂದ್ರೆ ಇದು ಬೇಕಾಗಿತ್ತು ಅಂತಂದ್ರೆ ಇದಿಲ್ಲ ಅದು ಹೋಗೋದಿಲ್ಲ. ಇಂಟರ್ನೆಟ್ ಕನೆಕ್ಷನ್ ರೀ. ಇಂಟರ್ನೆಟ್ ಕನೆಕ್ಷನ್ ನಮಗೆ ಇದು ಕ್ಯಾನ್ಸಲ್ ಮಾಡಿದ್ರೆ ಬ್ಯಾಕ್ ಹೋಗ್ಬಿಡ್ರಿ. ಇದು ಜೋರತ್ತೆ ಇಲ್ರಿ ಜೋರತ್ತಿಲ್ಲ. ಇಲ್ಲಿ ವೈಫೈ ಏನದ ಬಂದ್ ಮಾಡ್ಬಿಡ್ರಿ. ಹಾಟ್ಸ್ಪಾಟ್ ಆನ್ ಮಾಡ್ರಿ. ಹಾಟ್ಸ್ಪಾಟ್ ಆನ್ ಮಾಡಿದ್ರಿ ಈ ಟಿವಿ ರಿಮೋಟ್ನಾಗ ಸೆಟ್ಟಿಂಗ್ ಬಟನ್ದಾಗ ಹೋಗಿ ಸರ್. ಸೆಟ್ಟಿಂಗ್ ಬಟನ್ ಇದ್ರ ಮೇಲೆ ಪ್ರೆಸ್ ಮಾಡಿ ಸೈಡಿಗೆ ನೆಟ್ವರ್ಕ್ ಅಂತ ಆಪ್ಷನ್ ಕೊಟ್ಟು ನೋಡಿ. ಕೆಳಗೆ ನೆಟ್ವರ್ಕ್ ಓಕೆ ಮಾಡೋದು. ನೆಟ್ವರ್ಕ್ ಹೋಗ್ತಾರೆ ಸೆಂಟರ್ ಬಟನ್ ಕೆಳಗೆ ಇದು ಮಾಡೋದು. ಓಕೆ ಓಕೆ ಮಾಡೋದು. ಪ್ರೆಸ್ ಮಾಡ್ರಿ ನೀವು ಬಟನ್ ಬಟನ್ ಮೇಲೆ ಪ್ರೆಸ್ ಮಾಡ್ಕೋ. ನೆಟ್ವರ್ಕ್ ಓಕೆ ಓಕೆ ಇದೆಲ್ಲ ಓಪನ್ ಆಗ್ತೀನಿ. ನೆಟ್ವರ್ಕ್ ಕನೆಕ್ಷನ್ ಇಲ್ಲಿ ಬಾತ್ ನೋಡಿ. ವೈಫೈ ಕನೆಕ್ಷನ್ ರೆಡ್ಮಿ ನೋಟ್ 9 ಬರ್ಬೇಕು. ಈಗ ಆಲ್ರೆಡಿ ಕನೆಕ್ಷನ್ ಆಗಿದೆ. ಬ್ಯಾಕ್ ಹೋಗ್ಬೋದು. ರಿಮೋಟ್ ಮೇಲೆ ಬ್ಯಾಕ್ ಹೋಮ್ ಬಟನ್ ಅದು ಇವಾಗ ಏನಂದ್ರೆ ಯೂಟ್ಯೂಬ್ ಇಲ್ಲಿ ಬಂದ್ಬಿಟ್ಟು ಟೋಟಲ್ ಇಂಟರ್ನೆಟ್ ಸಂಬಂಧಪಟ್ಟ ಅಪ್ಲಿಕೇಶನ್ಗಳನ್ನ ಹೋಮ್ ಬಟನ್ದಾಗೆ ಬಂದ್ಬಿಡ್ತಾವೆ. ಡೈರೆಕ್ಟ್ ಓಪನ್ ಆಗ್ತದೆ. ನೀವು ಎಂದು ಸರ್ಚ್ ಮಾಡ್ಕೊಂಡು ನೋಡ್ಬೋದು. ಸ್ಕ್ರೀನ್ ಶೇರ್ ಮಾಡೋದ್ರೆ ನೀವು ಫೋನ್ ಓಪನ್ ಮಾಡಿದ್ರೆ ಡೈರೆಕ್ಟ್ ಓಪನ್ ಆಗುತ್ತೆ. आईटी में सीनियर मैनेजर है। आईटी का रेवेन्यू बढ़ रहा है तो आईटी कंपनीज के स्टॉक्स में भी ग्रोथ होगा। स्मॉल केस में आईटी जैसे हर आइडिया के लिए